ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬೇಸಿಗೆಯ ದಿನಗಳಲ್ಲಿ ಬಿಸಿಲಿನ ಬೇಗೆಯಿಂದ ಬಚಾವಾಗೋಕ್ಕೆ ಹೆಚ್ಚು ನೀರು ಕುಡಿಬೇಕು. ಜಲ್ಜೀರಾ ದೇಹಕ್ಕೆ ತಂಪನ್ನು ಕೊಡುತ್ತೆ, ಆಂಪನ್ನ ಆರೋಗ್ಯಕ್ಕೆ ಒಳ್ಳೆಯದು ಎಂಬಿತ್ಯಾದಿ ಕಿವಿ ಮಾತುಗಳನ್ನು ಇತ್ತೀಚಿನ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನರಿಗೆ ತಿಳಿಸಿದ್ದಾರೆ. ಜೊತೆಗೆ ಈ ಪಾನೀಯಗಳನ್ನು ತಯಾರಿಸುವಂಥ ವಿಧಾನ ಹಾಗೂ ರೆಸಿಪಿಯನ್ನು ಕೂಡ ಅವರು ವಿವರವಾಗಿ ಹಂಚಿಕೊಂಡಿದ್ದಾರೆ. ಒಬ್ಬ ದೇಶದ ಪ್ರಧಾನಿಯಾಗಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಖಂಡಿತವಾಗ್ಲೂ ಸ್ವಾಗತಾರ್ಹ. ಆದರೆ ದೇಶದ ಜನ ಇವತ್ತು ಎದುರಿಸ್ತಾ ಇರುವಂಥ ನೈಜ ಮತ್ತು ಜ್ವಲಂತ ಸಮಸ್ಯೆಗಳ ಬಿಸಿಲಿಗೆ ಹೋಲಿಸಿದರೆ ಈ ಜಲ್ಜೀರಾ ಮತ್ತು ಆಂಪನ್ನಗಳ ಮಾತುಗಳು ಎಷ್ಟು ಪ್ರಸ್ತುತ ಅನ್ನೋ ಪ್ರಶ್ನೆ ಈಗ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣ ಆಗಿರೋದು. ಪ್ರಧಾನಿಯವರು ತಮ್ಮ ರೇಡಿಯೋ ಭಾಷಣದಲ್ಲಿ ದೇಶದ ದೈನಂದಿನ ಗಂಭೀರ ವಿದ್ಯಮಾನಗಳನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಕೇವಲ ಮೇಲ್ಸ್ತರದ ವಿಷಯಗಳಿಗೆ ಸೀಮಿತ ಆಗಿರೋದನ್ನು ನೋಡಿ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ. ದೇಶದ ಯುವಜನತೆಯ ಭವಿಷ್ಯವನ್ನು ನಿರ್ಧರಿಸುವಂಥ ಶಿಕ್ಷಣ ವ್ಯವಸ್ಥೆ, ಬದುಕನ್ನು ನಡೆಸ್ತಾ ಇರುವಂಥ ಬೆಲೆ ಏರಿಕೆ, ಆರ್ಥಿಕ ಮುಗ್ಗಟ್ಟು ಮತ್ತು ಕಾನೂನು ಸುವ್ಯವಸ್ಥೆಯ ಹದಗೆಟ್ಟ ಸ್ಥಿತಿಯ ಬಗ್ಗೆ ಮಾತಾಡದ ಪ್ರಧಾನಿಗಳು ಕೇವಲ ಲಿಂಬೆಹಣ್ಣಿನ ಶರ್ಬತ್ತು ಮತ್ತು ಜಲ್ಜೀರಾ ರೆಸಿಪಿ ಹೇಳ್ಕೊಡೋದಕ್ಕೆ ಸೀಮಿತವಾಗಬೇಕಾಗಿತ್ತ ಅನ್ನೋ ತೀಕ್ಷ್ಣವಾದ ಪ್ರಶ್ನೆಗಳು ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಇವತ್ತು ದೇಶದ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳು ಮತ್ತು ಪೋಷಕರು ನೀಟ್ ಪರೀಕ್ಷೆಯ ಅಕ್ರಮ ಮತ್ತು ಹಗರಣಗಳಿಂದಾಗಿ ಬೀದಿಗೆ ಬಂದು ಹೋರಾಟ ಮಾಡುತ್ತಾರೆ. ಭವಿಷ್ಯದ ವೈದ್ಯರಾಗಬೇಕು ಅನ್ನೋ ಕನಸು ಹೊತ್ತಂಥ ಯುವ ಪ್ರತಿಭೆಗಳ ಪರಿಶ್ರಮದ ಮೇಲೆ ಭ್ರಷ್ಟಾಚಾರದ ಕರಿ ನೆರಳು ಬಿದ್ದಿದೆ. ಪರೀಕ್ಷಾ ಪದ್ಧತಿಯ ನಂಬಿಕೆಯೇ ಸಮಾಜದಲ್ಲಿ ಇಲ್ಲದಂತಾಗ್ತಾ ಇದೆ. ದೇಶದಾದ್ಯಂತ ತನಿಖೆಗಳು ನಡೀತಾ ಇದೆ, ಕೋರ್ಟ್ಗಳಲ್ಲಿ ವಾದ ವಿವಾದಗಳು ನಡೀತಾ ಇದೆ. ಆದರೆ ಇಡೀ ಶಿಕ್ಷಣ ರಂಗವನ್ನು ತಲ್ಲಣಗೊಳಿಸಿರುವಂಥ ಈ ಮಹಾ ಹಗರಣದ ಬಗ್ಗೆ ಪ್ರಧಾನಿಯವರು ತಮ್ಮ ಮನ್ ಕಿ ಬಾತ್ನಲ್ಲಿ ಒಂದು ಸಣ್ಣ ಪ್ರಸ್ತಾಪವನ್ನೂ ಮಾಡಿಲ್ಲ. ಇದೇ ರೀತಿ CBSE ಪಠ್ಯಕ್ರಮದ ಗೊಂದಲಗಳು, ಪರೀಕ್ಷಾ ಮಂಡಳಿಗಳ ನಡಾವಳಿಗಳು ಮತ್ತು ದೇಶದ ಶಿಕ್ಷಣ ನೀತಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಲೋಪದೋಷಗಳ ಕುರಿತು ಪ್ರಧಾನಿ ಕಚೇರಿಯಿಂದ ಯಾವುದೇ ಸ್ಪಷ್ಟ ನಿಲುವು ವ್ಯಕ್ತವಾಗ್ತಾ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಆತಂಕಕ್ಕೆ ತಂಪೆರಿಬೇಕಾದಂಥ ಪ್ರಧಾನಿಯವರು ಅದನ್ನು ಬಿಟ್ಟು ದೇಹಕ್ಕೆ ತಂಪು ನೀಡುವಂಥ ಪಾನೀಯಗಳ ಬಗ್ಗೆ ಮಾತಾಡ್ತಾ ಇರೋದು ಎಷ್ಟು ಸರಿ ಎಂಬುದು ವಿದ್ಯಾರ್ಥಿ ಸಮೂಹದ ನೇರ ಪ್ರಶ್ನೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮಾರುಕಟ್ಟೆಯಲ್ಲಿ ದಿನಬಳಕೆಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಅಡುಗೆ ಎನ್ನಿಲ್ಲ, ತರಕಾರಿ, ಬೇಳೆಕಾಳುಗಳು, ಹಾಲು, ಇಂಧನ ಹೀಗೆ ಪ್ರತಿಯೊಂದು ವಸ್ತುವಿನ ಬೆಲೆಯು ಜನಸಾಮಾನ್ಯರ ಕೈಗೆಟುಕದ ಮಟ್ಟಕ್ಕೆ ತಲುಪಿದೆ. ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳು ಜೀವನ ಸಾಗಿಸೋಕೆ ಸಾಲದ ಸುಳಿಗೆ ಸಿಲುಕ್ತಾ ಇದೆ. ದೇಶದ ಆರ್ಥಿಕ ಸುಧಾರಣೆಯ ಬಗ್ಗೆ, ಉದ್ಯೋಗ ಸೃಷ್ಟಿ ಬಗ್ಗೆ, ರೂಪಾಯಿಯ ಮೌಲ್ಯದ ಕುರಿತು ಜನರಿಗೆ ಸಮಾಧಾನಕರವಾದ ಮತ್ತು ಭರವಸೆ ನೀಡುವಂಥ ಮಾತುಗಳು ಸರ್ಕಾರದ ಮುಖ್ಯಸ್ಥರಿಂದ ಬರಬೇಕಾಗಿದೆ. ಆದರೆ ಆರ್ಥಿಕತೆಯ ಹಳಿ ತಪ್ಪಿರುವಂಥ ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಬಿಸಿಯನ್ನು ತಗ್ಗಿಸುವಂಥ ಯಾವುದೇ ಯೋಜನೆಯನ್ನು ಪ್ರಕಟಿಸಿದ ಪ್ರಧಾನಿ ಕೇವಲ ಬಿಸಿಲಿನ ತಾಪದ ಬಗ್ಗೆ ಮಾತಾಡ್ತಾ ಇರೋದು ಜನಸಾಮಾನ್ಯರ ಸಂಕಷ್ಟವನ್ನು ಅಣಕಿಸಿದಂತೆ ಕಾಣಿಸುತ್ತೆ. ಹಸಿವು ಮತ್ತು ಆರ್ಥಿಕ ಸಂಕಷ್ಟದ ಬಿಸಿಲಲ್ಲಿ ಬೇಯ್ತಾ ಇರುವಂಥ ಜನರಿಗೆ ಮೊದಲು ಬೇಕಾಗಿರೋದು ಬದುಕಿನ ಆರ್ಥಿಕ ಸುಧಾರಣೆಗೆ ಹೊರತು ಜಲ್ಜೀರಾ ತಯಾರಿಸುವಂಥ ಪಾಠ ಅಲ್ಲ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅತ್ಯಂತ ಪ್ರಮುಖವಾದದ್ದು. ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ರಾಜಕೀಯ ಗೂಂಡಾಗಿರಿ, ಹಿಂಸಾಚಾರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯಗಳ ಬಗ್ಗೆ ಇಡೀ ದೇಶ ಕಳವಳ ವ್ಯಕ್ತಪಡಿಸ್ತಾ ಇದೆ. ಅಲ್ಲಿ ಸಾಮಾನ್ಯ ನಾಗರಿಕರು ಭಯದ ನೆರಳಲ್ಲಿ ಬದುಕ್ತಿದ್ದಾರೆ. ಇಂಥ ಗಂಭೀರವಾದಂಥ ಆಂತರಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯ ವಿಷಯಗಳ ಬಗ್ಗೆ ದೇಶದ ಪ್ರಧಾನಿಯಾಗಿ ಮೋದಿಯವರು ಕಠಿಣ ನಿಲುವನ್ನು ತಳಿಬೇಕಾಗಿತ್ತು ಮತ್ತು ದೇಶದ ಜನರಿಗೆ ಶಾಂತಿಯ ಸಂದೇಶ ಸಾರಬೇಕಾಗಿತ್ತು. ಆದರೆ ಪಶ್ಚಿಮ ಬಂಗಾಳದ ಗೂಂಡಾಗಿರಿಯಂಥ ಸೂಕ್ಷ್ಮ ಮತ್ತು ಗಂಭೀರ ವಿಷಯಗಳ ಬಗ್ಗೆಯೂ ಮನ್ ಕಿ ಬಾತ್ ಸಂಪೂರ್ಣವಾಗಿ ಮೌನವಾಗಿದೆ. ಮನ್ ಕಿ ಬಾತ್ ಅಂತಂದರೆ ಅದೊಂದು ಕೇವಲ ಒಬ್ಬ ವ್ಯಕ್ತಿಯ ಆಲೋಚನೆಗಳನ್ನು ದೇಶದ ಮೇಲೆ ಹೇರೋದಲ್ಲ, ಬದಲಾಗಿ ದೇಶದ ಜನರ ಮನಸ್ಸಲ್ಲಿರೋ ಆತಂಕ, ಪ್ರಶ್ನೆ ಮತ್ತು ಸಮಸ್ಯೆಗಳಿಗೆ ಉತ್ತರಿಸುವಂಥ ವೇದಿಕೆ ಆಗಬೇಕಾಗಿತ್ತು. ದೇಶದ ಪ್ರಧಾನಿಯಾದವರು ತಮಗೆ ಇಷ್ಟ ಬಂದ ವಿಷಯಗಳನ್ನು ಮಾತ್ರ ಆಯ್ದುಕೊಂಡು ಮಾತಾಡಿ ದೇಶ ಎದುರಿಸ್ತಾ ಇರುವಂಥ ನೈಜ ಬಿಕ್ಕಟ್ಟುಗಳನ್ನು ಜಾಣತನದಿಂದ ನಿರ್ಲಕ್ಷಿಸಿದ್ರೆ ಅದು ದೇಶದ ಜನರಿಗೆ ಮಾಡುವಂಥ ದ್ರೋಹ. ಪ್ರಧಾನಿಯವರು ಅತ್ಯಂತ ಕ್ಲಿಷ್ಟಕರವಾದ ಸಮಸ್ಯೆಗಳ ಎದುರು ಮೌನಕ್ಕೆ ಶರಣಾದಾಗ ಜನರಲ್ಲಿ ಸಹಜವಾಗಿಯೇ ಅನುಮಾನಗಳು ಮೂಡುತ್ತೆ. ದೇಶದ ನಾಯಕನಿಗೆ ಈ ಜ್ವಲಂತ ಸಮಸ್ಯೆಗಳನ್ನು ಎದುರಿಸೋಕೆ ಸಾಧ್ಯ ಆಗ್ತಾ ಇಲ್ವಾ, ಅಥವಾ ಈ ಸಮಸ್ಯೆಗಳ ಆಳ ಮತ್ತು ಗಂಭೀರತೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಮೂಡುತ್ತೆ.
ಇದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅವಿದ್ಯಾವಂತ ಪ್ರಧಾನಿ ನಾನೇ ಅಂತ ಇವರೇ ಖುದ್ದಾಗಿ ಒಪ್ಕೊಳ್ತಿದ್ದಾರಾ ಎಂಬಂಥ ತೀಕ್ಷ್ಣವಾದ ಮತ್ತು ವ್ಯಂಗ್ಯದ ಟೀಕೆಗಳು ಕೇಳಿಬರ್ತಾ ಇದೆ. ಶಿಕ್ಷಣ, ಆರ್ಥಿಕತೆ, ಕಾನೂನು ಸುವ್ಯವಸ್ಥೆ ಅಂತ ಬೌದ್ಧಿಕ ಮತ್ತು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಚರ್ಚಿಸೋಕೆ ಜ್ಞಾನ ಮತ್ತು ಇಚ್ಛಾಶಕ್ತಿ ಇಲ್ಲದವರು ಮಾತ್ರ ಇಂಥ ರೆಸಿಪಿಗಳಿಗೆ ಶರಣಾಗುತ್ತಾರೆ ಅನ್ನೋದು ವಿಮರ್ಶಕರ ವಾದ. ಸರ್ಕಾರ ಮತ್ತು ಪ್ರಧಾನಿ ದೇಶದ ಜನರಿಗೆ ಜವಾಬ್ದಾರರಾಗಿರಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋದು ನಾಗರಿಕರ ಹಕ್ಕು ಮತ್ತು ಉತ್ತರಿಸೋದು ಆಡಳಿತಗಾರರ ಕರ್ತವ್ಯ. ಆದರೆ ಕಳೆದ ಕೆಲ ವರ್ಷಗಳಿಂದ ಮನ್ ಕಿ ಬಾತ್ ಕೇವಲ ಒನ್ ವೇ ಟ್ರಾಫಿಕ್ ಆಗಿ ಬದಲಾಗಿದೆ. ಇಲ್ಲಿ ಪ್ರಶ್ನೆಗಳಿಗೆ ಜಾಗ ಇಲ್ಲ, ಕೇವಲ ಬೋಧನೆಗಳಿಗೆ ಮಾತ್ರ ಅವಕಾಶ. ದೇಶ ಒಂದ್ ಕಡೆ ನಿರುದ್ಯೋಗದ ಸಮಸ್ಯೆಯಿಂದ ತತ್ತರಿಸ್ತಾ ಇದೆ, ಮತ್ತೊಂದು ಕಡೆ ಶಿಕ್ಷಣ ವ್ಯವಸ್ಥೆಯ ಭ್ರಷ್ಟಾಚಾರದಿಂದ ಯುವಜನತೆ ನಿರಾಶರಾಗಿದ್ದಾರೆ. ಇಂಥ ಹೊತ್ತಲ್ಲಿ ದೇಶ ಮುನ್ನಡೆಸಬೇಕು ಅಂತಂದ್ರೆ ಹರಿತವಾದ ನಿರ್ಧಾರಗಳು, ಪಾರದರ್ಶಕ ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳ ಅಗತ್ಯತೆ ಇದೆ. ತಂಪು ಪಾನೀಯಗಳ ಸೇವನೆಯಿಂದ ದೇಶದ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ದೇಶ ಕಷ್ಟ ಕಾಲದಲ್ಲಿದ್ದಾಗ, ಗಂಭೀರ ಹಗರಣಗಳು ದೇಶದ ಘನತೆಯನ್ನು ಹರಾಜು ಹಾಕ್ತಾ ಇರುವಾಗ, ಜನರ ಬದುಕು ದುಸ್ತರವಾಗಿರುವಾಗ ಪ್ರಧಾನಿಯವರು ಕೇವಲ ಉಪದೇಶಗಳಿಗೆ ಸೀಮಿತ ಆಗಬಾರ್ದು. ಜಲ್ಜೀರಾ ಮತ್ತು ಆಂಪನ್ನಗಳು ಕೇವಲ ಶಾರೀರಿಕ ಬಾಯಾರಿಕೆಯನ್ನು ನೀಗಿಸಬಲ್ಲವೇ ಹೊರತು ದೇಶದ ಜನರ ಆಡಳಿತಾತ್ಮಕ ಮತ್ತು ಆರ್ಥಿಕ ಬಾಯಾರಿಕೆಗಳನ್ನು ಅಲ್ಲ. ಇನ್ನಾದರೂ ದೇಶದ ನಾಯಕತ್ವ ವಾಸ್ತವ ನೆಲಗಟ್ಟಿಗೆ ಬಂದು ದೇಶದ ಜ್ವಲಂತ ಸಮಸ್ಯೆಗಳಿಗೆ ನೇರ ಮತ್ತು ಪ್ರಾಮಾಣಿಕವಾದ ಉತ್ತರಗಳನ್ನು ನೀಡಬೇಕಾಗಿದೆ. ಇಲ್ಲ ಅಂತಂದರೆ ಮನ್ ಕಿ ಬಾತ್ ಕೇವಲ ಒಂದು ಪ್ರಹಸನವಾಗಿ ಉಳಿಯಲಿದೆಯೇ ಹೊರತು ಜನಸಾಮಾನ್ಯರ ಧ್ವನಿಯಾಗೋಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.